ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವ್ರು ಯಾರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ರ್ಯಾಪಿಡ್ ರಶ್ಮಿ ಅವರು ಬಿಗ್ ಎಫ್ ಎಮ್ಮಲ್ಲಿ ವರ್ಕ್ ಮಾಡ್ತಾರಲ್ಲ. ಈಗ ಯೂಟ್ಯೂಬ್ ಚಾನಲು, ಇನ್ಸ್ಟಾಗ್ರಾಮ್ ಪೇಜು ಎಲ್ಲ ಇದೆ. ಅವ್ರ ನೇತೃತ್ವ ಮತ್ತು ಇನ್ನೊಬ್ಬರು ಸುಲಕ್ಷ್ಮಿ ಸಿಲ್ಕ್ಸ್ ಅಂತಿದ್ದಾರಲ್ಲ, ಮೈಸೂರು ಸಿಲ್ಕ್ ಸಾರಿ, ಅವ್ರದ್ದು ಪೇಜು ಕೂಡ ಇದೆ ಇನ್ಸ್ಟಾಗ್ರಾಮಲ್ಲಿ. ನೋಡಿ, ಇವರೇ ಅವರು. ಕೇಳಿ, ಆಮೇಲೆ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ ಡೀಟೇಲ್ನ. ಮಲ್ಟಿಪಲ್ ಕಸ್ಟಮರ್ಗೆ ಒಂದೊಂದು ಸ್ಯಾರಿ ಸಿಗುತ್ತೆ. ಹಾಗೆ ಈ ಚಾನ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ. 28 ಇರುತ್ತೆ. ರಾಜಲಕ್ಷ್ಮಿ ಕಲ್ಯಾಣ ಮಂದಿರ, ಜಯನಗರ 8 ಬ್ಲಾಕಲ್ಲಿ ಇರುತ್ತೆ. ಯಾರು ಈ ಚಾನ್ಸ್ ಬೇಗ ಬೇಗ ಬನ್ನಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ನೀವು ರೆಫರ್ ಮಾಡಿ ಬನ್ನಿ. ಇವಾಗ ಡೇ 3 ರೆಸ್ಪಾನ್ಸ್ ಹೇಗಿದೆ ನೋಡೋಣ ಬನ್ನಿ. ಕೇಳಿದ್ರಲ್ಲ, ಅವರೇ ಸುಲಕ್ಷ್ಮಿ ಸಿಲ್ಕ್ಸ್ನವರು ಓನರು. ಮತ್ತು ಈ ರೇಷ್ಮಾ ಇವರೆಲ್ಲ ಬಂದಿದ್ದರು ಇದಕ್ಕೋಸ್ಕರ, ಅಡ್ವರ್ಟೈಸ್ಮೆಂಟ್ಗೋಸ್ಕರ. ಎಷ್ಟು ಜೋವಿಯಲ್ಲಾಗಿ ರೇಷ್ಮಾ ಇನ್ಸ್ಟೆಂಟಾಗಿ ರೇಷ್ಮಾ ಅವರು ಇಮ್ಮಿಡಿಯೇಟಾಗಿ ಇದು ಮಾಡ್ತಾರೆ ರೀ. ಅದೆಲ್ಲ ಒಂದು ಟ್ಯಾಲೆಂಟು. ಸುಮ್ಮನೆ ಮಾತಾಡ್ತಾರೆ ಹಿಂದೆ ಕೆಲವರು, ಆದರೆ ಇವರು ತುಂಬ ಟ್ಯಾಲೆಂಟೆಡ್ ಅಂತ ಅನ್ನಿಸ್ತು ನನಗೆ. ಇನ್ಸ್ಟೆಂಟಾಗಿ ಅವರು ಏನು ಹೇಳ್ತಾರೆ ಅದನ್ನು ಆ್ಯಕ್ಟಲ್ಲಿ ಮಾಡಿ ತೋರಿಸ್ತಾರೆ. ಖುಷಿ ಆಯಿತು ಅವ್ರನ್ನೆಲ್ಲ ಮೀಟ್ ಮಾಡಿ. ತುಂಬ ಜನ ಸೆಲೆಬ್ರಿಟೀಸು ಕೂಡ ಬಂದಿದ್ದರು, ಬರ್ತಾ ಇದ್ದಾರೆ. ಇದು 3 ದಿವಸದಿಂದ ನಡೀತಾ ಇದೆ. ಸಂಡೇ ಲಾಸ್ಟು, ಅಂದರೆ ನಾಳೆ. ಇನ್ನು ಯಾರ್ಯಾರು ವಿಸಿಟ್ ಮಾಡಿಲ್ಲ ಅವರೆಲ್ಲ ಒಂದು ಸರಿ ಹೋಗಿ ವಿಸಿಟ್ ಮಾಡಿ. ಇದು ನಡೀತಾ ಇರೋದು ರಾಜಲಕ್ಷ್ಮಿ ಕಲ್ಯಾಣ ಮಂಟಪ, ಜಯನಗರ 8th ಬ್ಲಾಕು. ಇಲ್ಲಿ ನಡೀತಾ ಇರೋದು ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತೆ ಅಂತ ಅಂದ್ಬಿಟ್ಟು. ಇದನ್ನ ರಾಧಾಬೈ ರ್ಯಾಪಿಡ್ ರಶ್ಮಿ ಮತ್ತು ಸುಲಕ್ಷ್ಮಿ ಸಿಲ್ಕ್ಸ್ ಇವರಿಬ್ಬರು ನೇತೃತ್ವದಲ್ಲಿ ನಡೀತಾ ಇರೋವಂಥದ್ದು. ಇವ್ರನ್ನ ಸುಮಾರು ಜನ ನೋಡಿರ್ತೀರಾ, ದೂರದರ್ಶನದಲ್ಲಿ ತುಂಬ ಬರ್ತಾಯಿದ್ರು. ಎಲ್ಲ ಅವ್ರು ಹಾಕಿರೋ ಒಡವೆ, ಅವ್ರದ್ದೊಂದು ಸೀರೆ ಮೇಲಿರೋ ಪ್ರೀತಿ ಎಲ್ಲ ನಾವು ಅವ್ರ ಮಾತುಗಳಲ್ಲಿ ಕೇಳಿದ್ದೀವಿ. ಅವ್ರ ಹೆಸರು ಇವಾಗ ಬಾಯಿಗೆ ಬರ್ತಾ ಇಲ್ಲ. ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತಲೂ ಇದ್ದೆ. ನನಗೆ ಸ್ವಲ್ಪ ಕೆಲಸ ಇತ್ತು ಅಂತಂದ್ಬಿಟ್ಟು ನಾನು ಬೇಗ ಬಂದೆ. ಅವರು ಮಾತಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅಂದರೆ ತುಂಬ ಕ್ರೌಡ್ ಇತ್ತು. ಅವರು ಅಟೆಂಡ್ ಮಾಡ್ತಾಯಿದ್ರು. ರ್ಯಾಪಿಡ್ ರಶ್ಮಿ ಅವರಾಗಿರ್ಬೋದು, ಈ ಮೇಡಮ್ ಆಗಿರ್ಬೋದು, ಎಲ್ಲರೂ. ಇವಾಗ ಆಮೇಲೆ ಬಂದರು ಸುಲಕ್ಷ್ಮಿ ಅವರು ಎಲ್ಲ ಸೇರಿಕೊಂಡು ಅವರು ಕೂಡ ಅಟೆಂಡ್ ಮಾಡಿ ಗ್ರಾಹಕರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ರೆಸ್ಪಾನ್ಸ್ ಮಾಡ್ತಾಯಿದ್ರು. ರ್ಯಾಪಿಡ್ ರಶ್ಮಿ ಅವರು ಅಷ್ಟೇ ತುಂಬ ಡೌನ್ ಟು ಅರ್ತ್ ಪರ್ಸನ್ನು. ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲರ ಜೊತೆ ಎಷ್ಟು ಜನ ಬಂದು ಫೋಟೋ ವೀಡಿಯೋ ಕೇಳಿದ್ರು ಪಾಪ ಕೊಡ್ತಾಯಿದ್ರು. ಈ ಮೈಸೂರು ಸಿಲ್ಕ್ ಸೀರೆಗಳು ನೇಯ್ಗೆಗಾರರಿಂದ ಗ್ರಾಹಕರಿಗೆ ನೇರವಾಗಿ ತಲುಪಿಸೋವಂಥ ಒಂದು ಪ್ರಯತ್ನ ಅಂತ ಇದು. ಸ್ಟಾರ್ಟಿಂಗು 5500 ಹಿಡಿದು ಏನು ಅದೇ ಹೇಳ್ತಾರಲ್ವ, 80 ಗ್ರಾಮ್ಸು, 100 ಗ್ರಾಮ್ಸು, ಥಿಕ್ನೆಸ್ ವೈಸು, ಜೆರಿ ವೈಸು, ಪ್ರಿಂಟು, ಇದೆಲ್ಲ ಇವಾಗ ಹೊಸ ಪ್ಯಾಟ್ರನ್ ಎಲ್ಲ ಬರ್ತಾಯಿದೆ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲೂ ಕೂಡ. ಎಲ್ಲ ಥರದ್ದು ಒಂದೇ ವೇದಿಕೆಯಲ್ಲಿ ನೋಡೋಕ್ಕೆ ಸಿಕ್ಕತ್ತೆ. ನೀವು ತಗೊಳ್ಳಿಲ್ಲ ಅಂತಂದರೂ ಒಂದು ವಿಂಡೋ ಶಾಪಿಂಗ್ ಅಂತಾರಲ್ವ, ಅಟ್ಲೀಸ್ಟ್ ನೋಡಿ ಖುಷಿ ಪಟ್ಕೊಂಡು ಬರ್ಬೋದು. ರೆಡಿಮೇಡ್ ಬ್ಲೌಸಸ್ ಕೂಡ ಇದೆ. ಹಂಗನ್ಬಿಟ್ಟು ತಗೊಳ್ದೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ರೀಸನಬಲ್ ಪ್ರೈಸು ಇದೆ ಅಲ್ವಾ. ಆಮೇಲೆ ಇಮಿಟೇಡ್ ಮೈಸೂರು ಸಿಲ್ಕ್ ಸೀರೆ 1999 ಕೂಡ ಸ್ಟಾರ್ಟ್ ಆಗುತ್ತೆ, ಅಂದರೆ 1999ರಿಂದ. ತುಂಬ ಚೆನ್ನಾಗಿದೆ ರೀ. ಅದು ಕೂಡ ಕಲರ್ ಕಾಂಬಿನೇಷನ್ ಆಗಿರ್ಬೋದು, 3D ಪ್ಯಾಟ್ರನ್ನು ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿವೆ. ಈ ವರ್ಕ್ ಬ್ಲೌಸ್ಗಳು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದ್ರೇನು ಅಂತಂದರೆ ಟ್ರಯಲ್ ನೋಡೋಕ್ಕೆ ಬ್ಲೌಸ್ನ ಹಾಕ್ಕೊಂಡು ಅಲ್ಲಿ ಒಂದು ಇದಿಲ್ಲ, ಅದೊಂದಷ್ಟೇ ಡಿಸಡ್ವಾಂಟೇಜು. ಅಂದರೆ ಅವ್ರದ್ದು ಸುಲಕ್ಷ್ಮಿ ಸಿಲ್ಕ್ಸ್ನವ್ರದ್ದು ಪೇಜ್ ಇದೆ, ಮತ್ತು ರಾಧಾಬೈ ರ್ಯಾಪಿಡ್ ರಶ್ಮಿ ಅವ್ರದ್ದು ಪೇಜ್ ಇದೆ. ನಾವು ಬಿಲ್ ಇಟ್ಕೊಂಡಿದ್ರೆ ಆಮೇಲೆ ನಾವು ಏನಾದರೂ ಆ ಥರ ಏನೂ ಇರೋದಿಲ್ಲ, ಡ್ಯಾಮೇಜ್ ಆಗಲಿ ಮತ್ತೊಂದಾಗಲಿ ಏನೂ ಇರಲ್ಲ. ಅಕಸ್ಮಾತ್ ನಾವೇನಾದರೂ ರಿಟರ್ನ್ ಮಾಡಬೇಕು ಅಂತಂದರೆ ಆಮೇಲೆ ಆ ಥರ ಆಪರ್ಚುನಿಟೀಸ್ ಕೂಡ ಇದೆ. ಅದಾದಮೇಲೆ ಇಲ್ಲಿ 3 ಸೀರೆಗಳನ್ನ ಪರ್ಚೇಸ್ ಮಾಡಿದ್ರೆ ಇನ್ಸ್ಟೆಂಟಾಗಿ 1000, 2000 ಈ ಥರ ದಿನ ಒಂದೊಂದು ಹೊಸ ಆಫರ್ ಕೊಡ್ತಾ ಇದ್ದಾರೆ. ಡಿಸ್ಕೌಂಟ್ ಸಿಕ್ಕತ್ತೆ ಇನ್ಸ್ಟೆಂಟಾಗಿ. ಅದಾದಮೇಲೆ ನಾವು ಆವಾಗಲೇ ಸುಲಕ್ಷ್ಮಿ ಅವ್ರು ಹೇಳಿದ್ರಲ್ಲ, ಅಂದರೆ ಜನ ಜಾಸ್ತಿ ಇದಿತ್ತು, ನಾಯ್ಸ್ ಇತ್ತು, ಅದಕ್ಕೋಸ್ಕರ ನಿಮ್ಗೆ ಸರಿಯಾಗಿ ಕೇಳಿಸಿಲ್ಲ ಅಂತ ನಾನು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಲಕ್ಕಿ ಡಿಪ್ ಕೂಪನ್ ಕೂಡ ಇರುತ್ತೆ. ನಾವು ಎಷ್ಟೇ ಬರೀ 1500 ರೂಪಾಯಿನ ಸೀರೆ ತೊಗೊಂಡ್ರು ಕೂಡ ನಾವೊಂದು ಕೂಪನ್ ಕೊಡ್ತಾರೆ. ಅದನ್ನು ಫಿಲ್ ಮಾಡಿ ನಮ್ಮ ಹೆಸರು ಮತ್ತು ಫೋನ್ ನಂಬರು ಎಲ್ಲ ಹಾಕ್ಬಿಟ್ಟು ಅದನ್ನು ಬಾಕ್ಸ್ಗೆ ಹಾಕಿದ್ರೆ ಭಾನುವಾರ, ಅಂದರೆ ನಾಳೆ ರಾತ್ರಿ ಅಲ್ಲೇ ಒಬ್ಬರು ಗೆಸ್ಟ್ ಬಂದು ಡ್ರಾ ಇರುತ್ತಂತೆ. ಅದರಲ್ಲಿ ಫಸ್ಟ್ ಪ್ರೈಸು 1 ಲಕ್ಷದ ತನಕ ಒಂದು ಸೀರೆ, ಆಮೇಲೆ 10 ಜನಕ್ಕೆ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆ. ನಂದು ಇದೇ ಕಲರ್ ಕಾಂಬಿನೇಷನಲ್ಲಿ ಒಂದು ಮೈಸೂರು ಸಿಲ್ಕ್ ಸೀರೆ ಇದೆ ನನ್ನ ಹತ್ರನೂ ಕೂಡ. ತುಂಬ ಚೆನ್ನಾಗಿವೆ ರೀ. ಈಗ ಎಲ್ಲ ರೇಷ್ಮೆ ಸೀರೆಗಳಿಗಿಂತ ಈ ಮೈಸೂರು ಸಿಲ್ಕ್ ಸೀರೆಗಳು ಡಿಗ್ನಿಫೈಡ್ ಆಗೂ ಇರುತ್ತೆ, ಆಮೇಲೆ ಹೆವಿ ಇರೋದಿಲ್ಲ, ಲುಕ್ ವೈಸು ತುಂಬ ಚೆನ್ನಾಗಿರುತ್ತೆ.
ಅದಕ್ಕೋಸ್ಕರ ಎಲ್ಲ ತುಂಬ ಜನ ಯಂಗ್ಸ್ಟರ್ಸು ಮತ್ತು ಎಲ್ಲರೂ ಇದನ್ನು ಪ್ರಿಫರ್ ಮಾಡ್ತಾರೆ ಮೈಸೂರು ಸಿಲ್ಕ್ ಸೀರೆನ. ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ ಇವತ್ತು ಅಥವಾ ನಾಳೆ 2 ದಿವಸ ಇರುತ್ತೆ, ಮಿಸ್ ಮಾಡದೆ ಹೋಗಿ ವಿಸಿಟ್ ಮಾಡಿ. ಇದು ನಡೀತಾ ಇರುವಂಥದ್ದು ರಾಜಲಕ್ಷ್ಮಿ ಕಲ್ಯಾಣ ಮಂಟಪ, ಜಯನಗರ, 8th ಬ್ಲಾಕು. ಹೊಸ ಪ್ಯಾಟ್ರನ್ನು, ಒಳ್ಳೊಳ್ಳೆ ಡಿಸೈನು ಮತ್ತು ಜರಿನೂ ಅಷ್ಟೇ ತುಂಬ ಚೆನ್ನಾಗಿವೆ. ಸ್ಮಾಲ್ ಬಾರ್ಡರಿಂದ ಹಿಡಿದು ಲಾಂಗ್ ಬಾರ್ಡರು, 3D ಪ್ಯಾಟ್ರನ್ನು, ಕಲ್ಲರ್ ಕಾಂಬಿನೇಷನ್ಸು ಎಲ್ಲ ತುಂಬ ಚೆನ್ನಾಗಿವೆ ರೀ. ಅದಲ್ಲದೆ ಫ್ಯಾನ್ಸಿ ಸೀರೆಗಳು ಕೂಡ ತುಂಬ ಇವೆ. ಹೊಸದಾಗಿ ಸ್ಟಾಕ್ ಆಗ್ತಾ ಇರ್ತಾರೆ. ಅಂದರೆ ನಿನ್ನೆ ಬೆಳಗ್ಗೆ ನಾನು 11 ಗಂಟೆಗೆ ಹೋಗಿದ್ದು ನೋಡಿ, ಕ್ರೌಡ್ ಎಷ್ಟಿತ್ತು ಅಂದರೆ ತುಂಬ ಕ್ರೌಡ್ ಇತ್ತು ನೋಡಿ. ನನಗಿದು ತುಂಬ ಇಷ್ಟ ಆಯಿತು. ಇದು ಹೊಸ್ದಾಗಿ ಬಂದಿರೋವಂಥದ್ದು. ಇದು ಕೆಳಗಡೆ ಪ್ರಿಂಟ್ಸು, ಮಧ್ಯ ಜರಿ, ಆಮೇಲೆ ಇದೊಂಥರ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೂ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಂಗೆ ನಂದು ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಟೈಮ್ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನ ಹೋಗಿ ನೋಡಿ. ಇಷ್ಟ ಆಯಿತು ವೀಡಿಯೋಸು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಕಮೆಂಟ್ ಕೊಡಿ, ಥಮ್ಸ್ ಅಪ್ ಕೊಡಿ. ನಿಮ್ಮ ಅನಿಸಿಕೆ ಏನಾದರೂ ತಿಳಿಸ್ಬೋದು ಅಂತಂದರೆ ತಿಳಿಸಿ. ನೀವು ಆಲ್ರೆಡಿ ಏನಾದರೂ ವಿಸಿಟ್ ಮಾಡಿದರೆ ಈ ಸ್ಯಾರಿ ಮೇಳನ, ಸ್ಯಾರಿ ಸಂತೆನ, ನಿಮ್ಗೇನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ಅಂತಂದರೆ ತಿಳಿಸಿ. ನೋಡಿ ಈ ಥರ ನಿನ್ನೆ ಬಿಗ್ ಬಾಸಲ್ಲಿ ಮಾಳು ಅವ್ರ ಪತ್ನಿ, ಅವ್ರ ಮಿಸ್ಸಸ್ಸು ಉಟ್ಕೊಂಡು ಬಂದಿದ್ರು ನೋಡಿ. ಅದೇ ಥರ ಅಂದರೆ ಇಮಿಟೇಷನ್ಸ್ಗಳು ಬರುತ್ತೆ. ಎಲ್ಲದರಲ್ಲೂ ಮಾರ್ಕೆಟಲ್ಲಿ ಒಂದು ಸೀರೆ ಬಂತು ಅಂತಂದರೆ ಅದು 1 ಲಕ್ಷ ರೂಪಾಯಿನ ಸೀರೆ ಬರಲಿ, 10 ಲಕ್ಷ ರೂಪಾಯಿನ ಸೀರೆ ಬರಲಿ, ನಮಗೆ ಕೈಗೆಟ್ಕೋಂಥ ದರದಲ್ಲಿ 500 ರೂಪಾಯಿಂದ 1000 ರೂಪಾಯಿಂದ ಇಮಿಟೇಷನ್ ಬಂದ್ಬಿಡುತ್ತೆ ಸೀರೆಗಳು ಮಾರ್ಕೆಟಲ್ಲಿ. ಆದರೆ ದುಡ್ಡಿರೋ ಅಂಥವ್ರು ಅದನ್ನು ಅಫಾರ್ಡ್ ಮಾಡುವಂಥ ಚೈತನ್ಯ ಇರೋರು, ತಗೊಳ್ಳೋವಂಥವ್ರು ಇಂಥ ಒಳ್ಳೊಳ್ಳೆ ಸೀರೆಗಳನ್ನೇ ಪ್ರಿಫರ್ ಮಾಡ್ತಾರೆ. ದೇವರು ಈ ಥರ ಎಲ್ಲ ತಗೊಂಡು ಉಟ್ಕೊಳ್ಳೋವಂಥ ಒಂದು ಅದೃಷ್ಟ ಕೊಟ್ಟಿರ್ತಾರಲ್ಲ ಅಂಥವರು ಈ ಥರದನ್ನ ತುಂಬ ಪ್ರಿಫರ್ ಮಾಡ್ತಾರೆ ರೀ. ಅದಲ್ಲದೆ ಯಾವಾಗಲೂ ಒಂದು ಸರಿ ಬೇರೆಯವರು ಕೂಡ ನಾವು ಒಂದು ಸೀರೆ ಈ ಥರದ್ದು ತೊಗೊಂಡು ನಮ್ಮ ವಾರ್ಡ್ರೋಬಲ್ಲೂ ಇರಬೇಕು ಅಂತ ತುಂಬ ಜನ ಹೆಣ್ಮಕ್ಳುಗಳಿಗೆ ಆಸೆ ಇರುತ್ತೆ. ಅಂಥ ಹೆಣ್ಮಕ್ಳುಗಳಿಗೆ ಇದು ಮಾಡಿಸಿದಂಥ ಜಾಗ. ಯಾಕೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಗ್ರಾಹಕರಿಂದ ನೇರವಾಗಿ ಇವರು ನಮಗೆ ಸಿಗೋವಂಥ ಪ್ರಯತ್ನ ಒಂದು ಶುರು ಮಾಡಿರೋದ್ರಿಂದ ಅಫಾರ್ಡಬಲ್ ಪ್ರೈಸಲ್ಲಿ ನಮಗೆ ಸಿಕ್ಕುತ್ತೆ. ನಾನು ಹೇಳಿದ್ನಲ್ಲ, 5500 ರೂಪಾಯಿಂದ ಸ್ಟಾರ್ಟ್ ಆದರೂ ಕೂಡ ಇಮಿಟೇಷನ್ ಅಂತ ಅನ್ಸೋದೇ ಇಲ್ಲ. 2000 ರೂಪಾಯಿಂದನೂ ಕೂಡ ಮೈಸೂರು ಸಿಲ್ಕ್ ಥರನೇ, ಮೈಸೂರು ಸಿಲ್ಕ್ ಅಂತಲೇ ಅನ್ಬೇಕು, ಆ ಥರ ಸೀರೆಗಳು ಕೂಡ ಇವೆ. ನೀವು ಮಿಸ್ ಮಾಡದೆ ಖಂಡಿತ ಒಂದು ಸಾರಿ ವಿಸಿಟ್ ಮಾಡಿ. ಹೋಗಿದ್ದಕ್ಕೆ ನೀವಂತೂ ಏನು ಅಯ್ಯೋ ಸುಮ್ಮನೆ ಬಂದು ಟೈಮ್ ವೇಸ್ಟ್ ಮಾಡ್ದೋ ಅಂತ ಖಂಡಿತ ಅನಿಸಲ್ಲ. ಅಷ್ಟು ಒಳ್ಳೊಳ್ಳೆ ಸೀರೆಗಳು ನೋಡೋಕ್ಕೆ ಸಿಕ್ಕುತ್ತೆ. ಒಂದೇ ಜಾಗದಲ್ಲಿ 5000 ಸೀರೆಗಳನ್ನ ನಾವು ಒಂದೇ ಸರಿ ನೋಡ್ಕೊಂಡು ಬರ್ಬೋದು, ತೊಗೊಂಡು ಬರ್ಬೋದು. ವಿಸಿಟ್ ಮಾಡಿ ಆಯಿತಾ? ವಿಸಿಟ್ ಮಾಡಿದರೆ ಅಥವಾ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿಗೆ ಹೋದರೆ ರ್ಯಾಪಿಡ್ ರಶ್ಮಿ ಅವ್ರನ್ನ ಮೀಟ್ ಮಾಡ್ಬೋದು. ಪಟಾಕಿ ಥರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಫ್ರೆಂಡ್ಲಿ ನೇಚರ್ ಕೂಡ. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.